ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ, ಕೆಲವು ಊರುಗಳಲ್ಲಿ, ಕೆಲವು ಗುಡ್ಡಗಾಡುಗಳಲ್ಲಿ, ಕೆಲವು ವೃಕ್ಷಗಳಲ್ಲಿ, ಕೆಲವು ಮಠ ಮಂದಿರಗಳಲ್ಲಿ ಏನೋ ಒಂದು ರೀತಿಯ ಅಗಾಧವಾದಂಥ ಅಗೋಚರವಾಗಿರತಕ್ಕಂಥ ಶಕ್ತಿಯು ಪ್ರವಹಿಸುತ್ತಲೇ ಇರುತ್ತದೆ. ಈ ಅಗೋಚರ ಶಕ್ತಿ ಪ್ರವಹಿಸುವಿಕೆಯಿಂದಲೇ ಪವಾಡಾದೃಶವಾಗಿ ನಮಗೆ ಕಂಡುಬರುತ್ತದೆ. ಈ ಪವಾಡ ಶಕ್ತಿಯು ಅಗೋಚರವಾಗಿ ನಮ್ಮಗಳ ಮೇಲೆ ಪ್ರಭಾವ ಬೀರಿ ನಮ್ಮಗಳ ಅನೇಕ ತೊಂದರೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನುಂಟು ಮಾಡುತ್ತದೆ. ಅಂತಹುದೇ ಒಂದು ಶಕ್ತಿ ಹಾಗೂ ದೃಢತೆಯನ್ನು ನೀಡುವ ಸಣ್ಣ ಆಲಯವೊಂದಕ್ಕೆ ಹೋಗೋಣ ಬನ್ನಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ನಿಟ್ಟೂರು ಹೋಬಳಿ ಕೇಂದ್ರದಿಂದ ಚೇಳೂರಿಗೆ ಹೋಗುವ ರಸ್ತೆಯ 8ನೇ ಕಿಲೋಮೀಟರ್ ದೂರದಲ್ಲಿರುವ ಸೋಮಲಾಪುರವೆಂಬ ಗ್ರಾಮಕ್ಕೆ ಹೋಗೋಣ. ಇಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯು ನೆಲೆ ನಿಂತಿರುವುದರಿಂದ ಈ ಊರಿಗೆ ಸೋಮಲಾಪುರವೆಂಬ ಹೆಸರು ಬಂದಿದೆ. ಈ ಸೋಮೇಶ್ವರ ಸ್ವಾಮಿಯು ಇಲ್ಲಿ ನೆಲೆ ನಿಂತ ಬಗ್ಗೆ ದಂತಕಥೆಯೊಂದು ಈ ರೀತಿ ತೆರೆದುಕೊಳ್ಳುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಸೋಮೇಶ್ವರರೆಂಬ ಋಷಿಗಳು ಇದ್ದರೆಂದು, ಅವರು ತ್ರಿಕಾಲ ಜ್ಞಾನಿಗಳೂ ಆಗಿದ್ದರೆಂದು, ಈ ಭಾಗದ ಎಲ್ಲ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದರೆಂದು ತಿಳಿದುಬರುತ್ತದೆ. ಆ ನಂತರದಲ್ಲಿ ಈ ಋಷಿಗಳು ಸಜೀವವಾಗಿ ಗದ್ದಿಗೆ ಏರಿದರೆಂದು ಕೆಲವರು ಈ ಸೋಮೇಶ್ವರರ ಕಾಲಾನಂತರ ಗದ್ದಿಗೆ ನಿರ್ಮಿಸಲಾಯಿತೆಂದು ಹೇಳುತ್ತಾರೆ. ಮತ್ತು ಕೆಲವು ಮೂಲಗಳಿಂದ ಸೋಮೇಶ್ವರರು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರೆಂದು ಹೇಳಲಾಗಿದೆ. ಆದರೆ ಅಚ್ಚರಿಯ ಸಂಗತಿ ಎಂದರೆ, ಇಲ್ಲಿ ಮಣ್ಣಿನ ದೇವಾಲಯವು ಇದ್ದು ಅದನ್ನು ತೆಗೆದು ಹೊಸ ದೇವಾಲಯ ನಿರ್ಮಿಸುವಾಗ ಕೆಳಭಾಗದಲ್ಲಿ ಮತ್ತೊಂದು ಆಲಯವು ಭೂಗರ್ಭದಲ್ಲಿ ಕಂಡುಬಂದಿದ್ದು, ಅದನ್ನು ಹಾಗೆಯೇ ಉಳಿಸಿ ಮೇಲ್ಭಾಗ ಹೊಸ ದೇವಾಲಯವನ್ನು ನಿರ್ಮಿಸಲಾಯಿತೆಂದು ತಿಳಿದುಬರುತ್ತದೆ. ಅದರ ಕೆಳಗಿನ ಭಾಗದಲ್ಲಿ ಭೂಗರ್ಭದಲ್ಲಿ ಗದ್ದಿಗೆ ಇದೆಯೋ ದೇವಾಲಯವಿದೆಯೋ ಎಂಬುದು ರಹಸ್ಯವಾಗಿಯೇ ಉಳಿದಿರುತ್ತದೆ. ಇಲ್ಲಿ ಸೋಮೇಶ್ವರ ಸ್ವಾಮಿ, ಗಣೇಶ, ಲಕ್ಷ್ಮೀ, ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅಲ್ಲಿ ಈ ದೇವಾಲಯದಲ್ಲಿರುವ ಉತ್ಸವ ಮೂರ್ತಿಯು ಯಾವ ಕಾಲದಲ್ಲಿ ನಿರ್ಮಿಸಿದರೆಂದು ತಿಳಿದು ಬಂದಿರುವುದಿಲ್ಲ. ಆದರೆ ಈ ಉತ್ಸವ ಮೂರ್ತಿಯನ್ನು ನೋಡಿದರೆ ಇದು ಸಾವಿರಾರು ವರ್ಷಗಳಿಗೂ ಹಿಂದಿನ ಉತ್ಸವ ಮೂರ್ತಿ ಎಂದು ಹೇಳಬಹುದಾಗಿದೆ. ಈ ಉತ್ಸವ ಮೂರ್ತಿಯು ವೈಭವದಿಂದ ಕೂಡಿದ್ದು ಕಣ್ಣು ಮನಗಳನ್ನು ಸೆಳೆಯುತ್ತದೆ. ಈ ಸೋಮೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ ಮಂಗಳಾರತಿಯಾದ ಮೇಲೆ ಭಕ್ತಾದಿಗಳು ಹೂಪ್ರಸಾದವನ್ನು ಕೇಳುತ್ತಾರೆ. ಬಲಭಾಗ ಪ್ರಸಾದವಾದರೆ ಅವರ ಕೋರಿಕೆಯ ಕೆಲಸವಾಗುತ್ತದೆ ಎಂತಲೂ, ಎಡಭಾಗದ ಪ್ರಸಾದವಾದರೆ ಕೆಲಸ ಆಗುವುದಿಲ್ಲವೆಂತಲೂ ತಿಳಿದು ಬರುತ್ತದೆ. ಈ ಸ್ವಾಮಿಯು ಹೂಪ್ರಸಾದ ನೀಡಿದ್ದೆಯಾದರೆ ಆ ಕೆಲಸವು ಹಾಗೇ ಆಗುತ್ತದೆ ಎಂದು ಹೇಳುತ್ತಾರೆ. ಸೋಮವಾರ ಹಾಗೂ ವಿಶೇಷ ದಿನಗಳಲ್ಲಿ ಭಕ್ತಾದಿ ಜನರು ಆಗಮಿಸಿ ಸೋಮೇಶ್ವರನಲ್ಲಿ ಬೇಡಿಕೆ ಸಲ್ಲಿಸುತ್ತಾರೆ. ತಮ್ಮ ಮನಸ್ಸಿನ ಬೇಡಿಕೆ ಈಡೇರಿದ ಮೇಲೆ ಹರಕೆಯನ್ನು ತೀರಿಸುತ್ತಾರೆ. ಕೆಲವರು ಸೋಮೇಶ್ವರ ಸ್ವಾಮಿಯ ಅಪ್ಪಣೆಯನ್ನು ಪಡೆದು ಉತ್ಸವ ಮೂರ್ತಿಯನ್ನು ತಮ್ಮ ಮನೆಗಳಿಗೆ ಕಷ್ಟ ಪರಿಹಾರಕ್ಕೆ, ತಮ್ಮ ಗ್ರಾಮಗಳ ಕಷ್ಟ ಪರಿಹಾರಕ್ಕೆ ಭಕ್ತಿಯಿಂದ ಕರೆದುಕೊಂಡು ಹೋಗುತ್ತಾರೆ. ತಮ್ಮ ಶುಭ ಕಾರ್ಯಗಳಾದ ಗೃಹಪ್ರವೇಶ, ಮದುವೆ, ಕೊಳವೆ ಬಾವಿ ತೆಗೆಯಲು, ಪಾಯಿಂಟ್ ಮಾಡಲು ಕರೆದುಕೊಂಡು ಹೋಗುತ್ತಾರೆ. ಈ ಸ್ವಾಮಿಯು ತೋರಿಸಿದ ಕಡೆ ತುಂಬ ಯಶಸ್ವಿಯಾಗಿ ಜಲಾಭಿವೃದ್ಧಿಯಾಗಿದೆ ಎಂದು ತಿಳಿಸುತ್ತಾರೆ. ಇಲ್ಲಿಗೆ ತಮ್ಮ ಕಷ್ಟಗಳಾದ ಆರೋಗ್ಯದ ಏರುಪೇರುಗಳು, ಸರಿಯಿಲ್ಲದವರು, ಸಂತಾನವಿಲ್ಲದವರು, ಲಗ್ನವಿಲ್ಲದವರು, ಮಾಟ ಮಂತ್ರ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳಗಾದವರು, ವ್ಯವಹಾರ ವ್ಯಾಪಾರ ತೊಂದರೆ ಇರುವವರು, ಕೊಟ್ಟ ಸಾಲ
ವಾಪಸ್ ಬರದವರು ಇಲ್ಲಿಗೆ ಬಂದು ಅಪ್ಪಣೆಯನ್ನು ಕೇಳಿ ಫಲ ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಒಟ್ಟಿನಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ರಾಜ್ಯದ ನಾನಾ ಕಡೆಗಳಿಂದ ಈ ಪುರಾತನ ಸೋಮೇಶ್ವರ ಸ್ವಾಮಿಯನ್ನು ನೋಡಲು ಭಕ್ತಿಯಿಂದ ಬರುತ್ತಾರೆ. ಸ್ವಾಮಿಯ ಆಲಯದೊಳಗೆ ನಿಂತರೆ ಯಾವುದಾದರೊಂದು ಅದ್ಭುತವಾದಂಥ ಶಕ್ತಿಯು ನಿಮ್ಮನ್ನು ಆವರಿಸುವುದು ಖಂಡಿತವಾಗಿರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.